ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಮತ್ತು ನಾನು ಸ್ವೀಟ್ ಕಾರ್ನ್ ಸೂಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಮಳೆಗಾಲಕ್ಕೆ ಬಿಸಿಯಾಗಿ ಇದನ್ನು ಕುಡಿಯೋಕ್ಕೆ ತುಂಬಾ ಹಿತವಾಗಿರುತ್ತೆ, ಹಾಗೆ ಕ್ವಿಕ್ಕಾಗೂ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಸ್ವೀಟ್ ಕಾರ್ನ್ನ ನಾನು ಹಾಕೋತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೋಬೇಕಾಗತ್ತೆ. ನಾನೇನು ಬೇಯಿಸಿಲ್ಲ, ಇಲ್ಲಿ ಹಸಿ ಸ್ವೀಟ್ ಕಾರ್ನ್ನೇ ಈ ರೀತಿ ನೋಡಿ ತರಿಯಾಗಿ ರುಬ್ಕೋಬೇಕು. ಈಗ ಒಂದು ಪಾತ್ರೆಗೆ 1 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಅದು ಸ್ವಲ್ಪ ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ನಾನಿಲ್ಲಿ 3ರಿಂದ 4 ಬೆಳ್ಳುಳ್ಳಿ ಮತ್ತು 1 ಹಸಿಮೆಣಸಿನ್ಕಾಯಿನ ಕುಟಾಣಿಯಲ್ಲಿ ಚೆನ್ನಾಗಿ ಜಜ್ಜಿಕೊಂಡಿದ್ದೀನಿ. ಜಜ್ಜಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇನ್ನು 1 ಕಪ್ಪಷ್ಟು ಸ್ವೀಟ್ ಕಾರ್ನ್ನ ನಾನಿಲ್ಲಿ ಹಾಗೇ ಬಿಡಿಸ್ಕೊಂಡು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ಸ್ವೀಟ್ ಕಾರ್ನ್ನ ರುಬ್ಬಕ್ಕೆ ಹಾಕಿದ್ದೆ. ಇನ್ನು 1 ಕಪ್ಪು ಬೆಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಬಾಡಿಸ್ಕೋಬೇಕು. ಇಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು ಈರುಳ್ಳಿ ಹೂವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಫ್ರೈ ಆಗೋದೆಲ್ಲ ಏನೂ ಬೇಡ, ಜಸ್ಟ್ ಸುಮ್ಮನೆ ಆ ಬೆಣ್ಣೆಯಲ್ಲಿ ಮಿಕ್ಸ್ ಆದರೆ ಸಾಕು. ಈಗ ನಾವಾಗಲೇ ರುಬ್ಕೊಂಡಿದ್ದಂಥ ಸ್ವೀಟ್ ಕಾರ್ನ್ ಪೇಸ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಹುರಿಯೋಷ್ಟೆಲ್ಲ ಏನೂ ಬೇಡ, ಬರೀ ಆ ಬೆಣ್ಣೆಯಲ್ಲಿ ಮಿಕ್ಸ್ ಆದರೆ ಸಾಕಾಗತ್ತೆ. ಈಗ ನಾನು ಇದಕ್ಕೆ 3 ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ವೀಟ್ ಕಾರ್ನು ತೊಗೊಂಡಿದ್ದೆ, ಅರ್ಧ ರುಬ್ಕೊಂಡಿದ್ದೀನಿ, ಅರ್ಧ ಹಾಗೇ ಹಾಕಿದ್ದೀನಿ. ಈಗ ಇದನ್ನು ಮುಚ್ಚಿ ಬೇಯೋಕ್ಕೆ ಬಿಟ್ಬಿಡೋಣ. ಕುದಿ ಬರಬೇಕಿದು ಚೆನ್ನಾಗಿ, ನೋಡಿ ಈ ರೀತಿ ಕುದಿ ಬರ್ತಾಯಿದೆ. ಈಗ ಇದನ್ನ ಒಂದು ಸಲ ತಿರುಗಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಕಲರು. ಈಗ ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಕೊಡೋದಕ್ಕೆ ಅಂತ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಟೊಮ್ಯಾಟೊ ಸೂಪ್ ಅಷ್ಟೆಲ್ಲ ತಿಕ್ಕಾಗೆ ಬರೋದಿಲ್ಲ, ಅದಕ್ಕಿಂತ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ನೋಡಿ ಈಗ ಇದಕ್ಕೆ 1 ಸ್ಪೂನು ಕುಟ್ಟಿರೋಂಥ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಈಗ ಪುನಃ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ ಈಗ ಸೂಪ್ ರೆಡಿಯಾಗಿದೆ. ಸಂಜೆ ಹೊತ್ತು ಟೀ ಕಾಫಿ ಬದಲು ಇದನ್ನು ಕುಡಿದ್ರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಪಟ್ಟಂತ ಆಗುತ್ತೆ ಇದು ರೆಸಿಪಿ. ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಒಂದು 1/4 ಗಂಟೆ 20 ನಿಮಿಷದಲ್ಲಿ ಇದು ರೆಡಿ ಮಾಡ್ಕೊಂಬಿಡ್ಬೋದು. ಒಂದೇ ಒಂದು ಸ್ವೀಟ್ ಕಾರ್ನಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸೂಪ್ ರೆಡಿಯಾಗಿದೆ. ಈಗ ಫೈನಲಾಗಿ ನೋಡಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕ್ಕಿಂಗ್.